ಇವತ್ತು ದೇಶಾದ್ಯಂತ ನೀಟ್ ಮರುಪರೀಕ್ಷೆಗೆ ಕೌಂಟ್ ಡೌನ್. ಮಧ್ಯಾಹ್ನ 2 ಗಂಟೆಗೆ 22,78,000 ಅಭ್ಯರ್ಥಿಗಳು ಹಾಜರು. ಬೆಂಗಳೂರಿನ ಆರ್ಸಿ ಕಾಲೇಜಿನಲ್ಲಿ ರೀ ಎಕ್ಸಾಮ್ಗೆ ಸಕಲ ಸಿದ್ಧತೆ. ಒಂದೇ ಹೆಸರಿನಲ್ಲಿ 4 ವೋಟರ್ ಐಡಿ ಕಾರ್ಡ್ ಪಡೆದ ಆರೋಪ. ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಕಷ್ಟ. ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಜಾರಿ. ಕೊಟ್ಟಿಯೂರಿಗೆ ತೆರಳಿದ್ದ ಸಂತೋಷ್ ಕುಮಾರ್ ನಾಪತ್ತೆ. ಪಯ್ಯಂಬಲಂ ಬೀಚ್ಗೆ ಇಳಿದಿದ್ದ ಇಬ್ಬರಲ್ಲಿ ಓರ್ವನ ರಕ್ಷಣೆ. ಸಂತೋಷ್ಗಾಗಿ ಮುಂದುವರಿದ ಶೋಧ ಕಾರ್ಯ. ರಾಜಾಜಿನಗರದಲ್ಲಿ ಟೆರೆಸ್ ಮೇಲೆ ನಿಂತು ಕೊಂಬೆ ಕಟ್ ಮಾಡುವಾಗ ಅವಘಡ. ಕಟ್ಟಡದ ಮೇಲಿಂದ ಬಿದ್ದು 58 ವರ್ಷದ ಮಹಿಳೆ ಸಾವು. ರಾಜಾಜಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಿಸೋಕೆ ಮುಂದಾದ ಸರ್ಕಾರ. ಗ್ಯಾರಂಟಿ ಹೊರೆ ಹೊರೋಕಾಗದೆ ದರ ಏರಿಕೆಯ ದಾರಿ ಹಿಡಿಯಿತ. 5,173 ಕೋಟಿ ಆರ್ಥಿಕ ಕೊರತೆ ನೀಗಿಸೋಕೆ ಈ ಸೂತ್ರನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.